ಎಲ್ರಿಗೂ ನಮಸ್ಕಾರ. ಮಾರ್ಗದರ್ಶಿ ಕೋಚಿಂಗ್ ಆನ್ಲೈನ್ ಕೋಚಿಂಗ್ ಸೆಂಟರ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಏನಪ್ಪ ಅಂದ್ರೆ ನಾನು ಸಂವಿಧಾನ ಮತ್ತು ಏನಪ್ಪ ಅಂದರೆ ಅರ್ಥಶಾಸ್ತ್ರ ಈ ಒಂದು ಅಧ್ಯಾಯದಲ್ಲಿ ಬರೋ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಹಣಕಾಸು ಸ್ಥಾಯಿ ಸಮಿತಿಗಳು. ಹಣಕಾಸು ಸ್ಥಾಯಿ ಸಮಿತಿಗಳು ಅದರ ಬಗ್ಗೆ ಏನಪ್ಪ ಅಂದ್ರೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಸರ್, ಇದು ಏನಪ್ಪ ಅಂದರೆ ಸಂವಿಧಾನದಲ್ಲೂ ಬರ್ತದೆ ಮತ್ತು ಎಕನಾಮಿಕ್ಸ್ ನಲ್ಲೂ ಕೂಡ ಬರ್ತದೆ. ಈ ಎರಡೂ ಸಬ್ಜೆಕ್ಟ್ ಕೂಡ ಏನಪ್ಪ ಅಂದ್ರೆ ಇದು ಕವರ್ ಆಗ್ತದೆ. ರೈಟ್ರಾ? ನೋಡ್ರಿ ಸರ್, ಇಲ್ಲಿ ಏನ್ರಿ ಸರಪ್ಪ ನೋಡ್ರಿ, ಹಣಕಾಸು ಸ್ಥಾಯಿ ಸಮಿತಿಗಳು. ಹಣಕಾಸು ಸ್ಥಾಯಿ ಸಮಿತಿಗಳು. ಹಣಕಾಸು ಸ್ಥಾಯಿ ಸಮಿತಿಗಳು ನೋಡಿ ಸರ್ ಏನ್ರಿ ಸರ್ ಏನಂತ ನೋಡ್ರಿ ಸರ್. ನೆಕ್ಸ್ಟ್ ಸರ್ ಇದಕ್ಕೆ ಇನ್ನೊಂದು ವರ್ಡ್ ಏನು ಯೂಸ್ ಮಾಡ್ತೀರಿ ಸರ್ಪ್ಪ ಅಂದ್ರೆ ಫೈನಾನ್ಸಿಯಲ್ ಸ್ಟ್ಯಾಂಡಿಂಗ್ ಕಮಿಟಿ. ಏನು ಸರ್? ಫೈನಾನ್ಸಿಯಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರೀತಾರೆ. ಏನು ಕರೀತಾರೆ ಸರ್? ಫೈನಾನ್ಸಿಯಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರೀತಾರೆ. ಫೈನಾನ್ಸಿಯಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಕರೀತಾರೆ. ರೈಟ್ರಾ? ನೋಡಿ ಸರ್, ಏನಪ್ಪಾ ಅಂದ್ರೆ ನೋಡಿ ಸರ್, ಹಣಕಾಸು ಸ್ಥಾಯಿ ಸಮಿತಿಗಳು ಫೈನಾನ್ಸಿಯಲ್ ಸ್ಟ್ಯಾಂಡಿಂಗ್ ಕಮಿಟಿ. ಸರ್ ಟೋಟಲ್ ಎಷ್ಟು ಸಮಿತಿಗಳು ಅಪ್ಪ ಅಂದ್ರೆ ನೀವು ಹೇಳಬೇಕು ಸರ್. ಟೋಟಲ್ ಎಷ್ಟಪ್ಪ ಅಂದ್ರೆ 3 ಸಮಿತಿಗಳನ್ನು ಒಳಗೊಂಡಿದೆ. ಎಷ್ಟು ಸಮಿತಿಗಳು ಸರ್? 3 ಸಮಿತಿಗಳನ್ನು ಒಳಗೊಂಡಿದೆ. ಸರ್ ಯಾವ್ಯಾವ ನೋಡಿ ಸರ್? ಫಸ್ಟ್ ನೀಟಾಗಿ ಹೇಳ್ತೀನಿ ನೋಡ್ರಿ ಸರ್. ಒಂದ್ ಯಾವ್ದಪ್ಪ ಅಂದ್ರೆ ಸಮಿತಿ. ಯಾವ್ದ್ರಿ? ಸಮಿತಿ. ಸರ್ ಯಾವ್ದಪ್ಪ ನೋಡ್ರಿ, ಒಂದು ಕೇಳ್ತಾರೆ ಅಂದಾಜು ಸಮಿತಿ. ಒಂದ್ ಯಾವ್ದ್ರಿ? ಅಂದಾಜು ಸಮಿತಿ. ನೆಕ್ಸ್ಟ್ ಎರಡು ಯಾವ್ದು ಕೇಳ್ತಾರೆ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರೀತಾರೆ. ಸರ್ ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂದ್ರ ಸಾರ್ವಜನಿಕ ಉದ್ಯಮಿಗಳ ಸಮಿತಿ. ಸಾರ್ವಜನಿಕ ಉದ್ಯಮಿಗಳ ಸಮಿತಿ. ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಅಂತ ಕರೀತಾರೆ. ನಿಮ್ಮ ಕ್ವಶನ್ ಕೇಳ್ತಾರೆ ಎಕ್ಸಾಮ್ದಾಗ ಏನಪ್ಪಾ ಅಂದ್ರೆ ಈ ಕೆಳಗಿನ ನೋಡ್ರಿ ಹಣಕಾಸು ಸ್ಥಾಯಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನಲ್ಲಿ ಏನಪ್ಪಾ ಅಂದ್ರೆ ಯಾವ್ದು ಏನಪ್ಪಾ ಅಂದ್ರೆ ಹಣಕಾಸು ಸಮಿತಿ ಹೊಂದಿಲ್ಲ ಅಂತ ಎ ಬಿ ಸಿ ಕೊಟ್ಬಿಟ್ಟು ಒಂದು ಬೇರೆ ಯಾವ್ದಾದ್ರು ಕೊಡ್ತಾರೆ. ಅವಾಗ ನಿಮ್ಗೆ ಏನು ಗೊತ್ತಿರ್ಬೇಕ್ರಿ? ಒಂದು ಅಂದಾಜು ಸಮಿತಿ ಬಗ್ಗೆ ಗೊತ್ತಿರಬೇಕು, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಬಗ್ಗೆ ಗೊತ್ತಿರಬೇಕು ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಅಂತ ಗೊತ್ತಿರಬೇಕು. ಸರ್ ಏನಂತಾರೆ ಸರ್ ಒಂದೊಂದ್ಸರಿ ಇತ್ತೀಚೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳತ್ತಾರ. ಸರ್ ಏನ್ರಿ ನೋಡಿ ಸರ್, ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಟ್ರಪ್ಪ ಅಂದ್ರು ಸರ್ ಅಂದಾಜು ಸಮಿತಿ ಏನ್ ಕರೀತಾರಪ್ಪ ಅಂದ್ರೆ ಎಸ್ಟಿಮೇಟ್ ಕಮಿಟಿ ಏನಂತ ಕರೀತಾರೆ? ಎಸ್ಟಿಮೇಟ್ ಕಮಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಸರ್ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಪ್ಪ ಅಂದ್ರ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರೀತಾರೆ. ಏನಂತ ಕರೀತಾರೆ? ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಸರ್ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಕೇಳಪ್ಪ ಅಂದ್ರ ನೋಡಿ ಸರ್, ನೋಡಿ ಕಮಿಟಿ ಆನ್ ಏನಪ್ಪಾ ಅಂದ್ರೆ ಪಬ್ಲಿಕ್ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಅಂತ ಕರೀತಾರೆ. ನೋಡ್ರಿ ಸರ್ ಏನಪ್ಪಾ ಅಂದ್ರೆ ನೋಡ್ರಿ ನಿಮ್ಗೇನು ಗೊತ್ತಿರಬೇಕು ಸರ್, ಹಣಕಾಸು ಸ್ಥಾಯಿ ಸಮಿತಿಗಳು ಫೈನಾನ್ಸಿಯಲ್ ಸ್ಟ್ಯಾಂಡಿಂಗ್ ಕಮಿಟಿ ಎಷ್ಟು ಪ್ರಕಾರದಲ್ಲಿ ಬರ್ತಾರೆ ಸರ್? 3 ಪ್ರಕಾರದಲ್ಲಿ ಬರ್ತಾರೆ ಸರ್. ಯಾವ್ಯಾವ ಅಂದ್ರೆ ಒಂದು ಅಂದಾಜು ಸಮಿತಿ, 2 ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, 3 ಸಾರ್ವಜನಿಕ ಉದ್ಯಮಿಗಳ ಸಮಿತಿ. ಸರ್ ಇದ್ರ ಬಗ್ಗೆ ನೋಡಿ ಸರ್ ಯಾವ ತರ ರಚನೆ ಆಗ್ತಾವ, ಯಾವ್ಯಾವ ರಚನೆ ಆಗ್ಯಾವ, ಯಾವಾಗ ಸ್ಥಾಪನೆ ಆಗ್ಯಾವ ಇದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ. ಸ್ವಲ್ಪ ಅಬ್ಸರ್ವ್ ಮಾಡಿ ಸರ್. ನೋಡಿ ಸರ್ ಇದು ಸ್ಥಾಪನೆ. ನೋಡಿ ಸರ್ ಇದು ಯಾವ್ದಪ್ಪ ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಸ್ಥಾಪನೆ. ನೋಡಿ ಸರ್ ಸ್ಥಾಪನೆ ಸರ್ ಅಂದಾಜು ಸಮಿತಿ ಯಾವಾಗ ಸ್ಥಾಪನೆ ಆಗಿದೆ ಅಂತಾರೆ 1900
ಎಷ್ಟೇ 1900 ನೋಡಿ ಸರ್ ಅಂದಾಜು ಸಮಿತಿ ಯಾವಾಗ ಸ್ಥಾಪನೆ ಆಗಿದೆಪ್ಪ ಅಂದ್ರೆ 1920 ರೈಟ್ ಸರ್. ನೆಕ್ಸ್ಟ್ ಸರ್ ಸಾರ್ವಜನಿಕ ಲೆಕ್ಕಪತ್ರ ಸರ್ ಸಾರಿ ಇಲ್ಲಿ ನೋಡ್ರಿ ನೋಡಿ ಸರ್ ಸರ್ ಅಂದಾಜು ಸಮಿತಿ ಯಾವಾಗ ಸ್ಥಾಪನೆ ಆಗ್ಯದಂದ್ರೆ 1950. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೇಳಿದ್ರಪ್ಪ ಅಂದ್ರೆ 1900 ಎಷ್ಟಪ್ಪ ಅಂದ್ರೆ 20. ನೆಕ್ಸ್ಟ್ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಕೇಳಿದ್ರಪ್ಪ ಅಂದ್ರೆ 1964. ಇದೇನಪ್ಪ ಅಂದ್ರೆ ಸ್ಥಾಪನೆ ಆದ ವರ್ಷಗಳು. ಸರಿ ಸ್ಥಾಪನೆಗೆ ಕಾರಣವಾದ ಸಮಿತಿಗಳು ಬರ್ತವೆ ಮತ್ತು ಸ್ಥಾಪನೆಗೆ ಕಾರಣ ಆದ ಕಾಯ್ದೆಗಳು ಕೂಡ ಬರ್ತವೆ. ಸರ್ ಯಾವ್ಯಾವ ಕಾಯ್ದೆ ನೋಡಿ ಸರ್ ಯಾವ್ಯಾವ ಸಮಿತಿ ಯಾವ್ಯಾವ ಕಾಯ್ದೆ ಕೇಳ್ತಾರೆ ಸರ್. ಅಂದಾಜು ಸಮಿತಿ ಕೇಳಿದ್ರಪ್ಪ ಅಂದ್ರೆ ಜಾನ್ ಮತಾಯಿ ಯಾವ್ದೇ ಜಾನ್ ಮತಾಯಿ ಈ ಜಾನ್ ಮತಾಯಿ ಸಮಿತಿ ಮೇರೆಗೆ ಇದು 1950ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಸರ್ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಯಾವಾಗ ಸ್ಥಾಪನೆ ಆಗಿದೆ ಕೇಳ್ತಾರೆ ಸರ್. ಇದು 1919ರ ಮ್ಯಾಂಟೆಗೋ ಸೇಲ್ಸ್ಬರ್ಡ್ ಕಾಯ್ದೆ ಕೇಳಿರಿ. ಮ್ಯಾಂಟೆಗೋ ಸೇಲ್ಸ್ಬರ್ಡ್ ಈ ಒಂದು ಮ್ಯಾಂಟೆಗೋ ಸೇಲ್ಸ್ಬರ್ಡ್ ಏನಪ್ಪಾ ಅಂದ್ರೆ ನೋಡಿ ಕಾಯ್ದೆ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಜಾರಿಗೆ ಬಂತು. ಮ್ಯಾಂಟೆಗೋ ಸೇಲ್ಸ್ಬರ್ಡ್ ಕಾಯ್ದೆ. ನೆಕ್ಸ್ಟ್ ಸರ್ ಈ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಕೇಳಿದ್ರ ಇದು ಏನಪ್ಪಾ ಅಂದ್ರೆ ಕೃಷ್ಣ ಮೆನನ್ ಸಮಿತಿ. ಯಾವ್ರೆ ಕೃಷ್ಣ ಮೆನನ್ ಸಮಿತಿ ಯಾವ್ರೆ ಕೃಷ್ಣ ಮೆನನ್ ಸಮಿತಿ. ನೋಡ್ರಿ ಯಾವ್ಯಾವ ಹೇಳ್ರಿ ಸ್ಥಾಪನೆ ಕೇಂದ್ರದಲ್ಲಿ 1950, ಸಾರ್ವಜನಿಕ ಲೆಕ್ಕಪತ್ರ ಕೇಂದ್ರ 1920, ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಕೇಂದ್ರ 1964. ಸರ್ ಇದಕ್ಕೆ 1919ರ ಒಂದು ಮ್ಯಾಂಟೆಗೋ ಸೇಲ್ಸ್ಬರ್ಡ್ ಕಾಯ್ದೆ ಪ್ರಕಾರ ಸ್ಥಾಪನೆ ಆಗ್ಯದಲ್ರಿ. ಇದಕ್ಕೆ ಮುಂದೇನಪ್ಪ ಅಂದ್ರೆ 1950ರಲ್ಲಿ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ಯಾರ ನೋಡ್ರಿ. ಇದನ್ನು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡ. ನೆಕ್ಸ್ಟ್ ಸರಿ ಆಯ್ತು ಈ ಸರ ಇದು ಅಂದಾಜು ಸಮಿತಿ ಲೆಕ್ಕಪತ್ರ ಮತ್ತು ಸಾರ್ವಜನಿಕ ಸಮಿತಿ. ಸರಿ ಎಷ್ಟು ಸದಸ್ಯರನ್ನು ಒಳಗೊಂಡಿದ್ದಾರೆ ಇಂಪಾರ್ಟೆಂಟ್ ಸರ್. ಸದಸ್ಯರ ಸಂಖ್ಯೆ ಅವೆಲ್ಲ ಹೇಳ್ತೇನೆ ನೋಡ್ರಿ ನೀಟಾಗಿ ಸರ್. ಸದಸ್ಯರು ನೋಡಿ ಸರ್ ಯಾರೇ ಸದಸ್ಯರು ಸರ್ ಸದಸ್ಯರು ನೋಡ್ರಿ ಸರ್ ಇಲ್ಲಿ ಎಷ್ಟು ಇರ್ತಾರೆ ಕೇಳ್ತಾರೆ 30 ಜನ ಹಾಕ್ಬೇಕ್ರಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೇಳಿದ್ರ ಅಂದ್ರೆ ಎಷ್ಟು ಹೇಳ್ಬೇಕ್ರಿ 22 ಅಂತ ಹಾಕ್ಬೇಕ್ರಿ. ಉದ್ಯಮಿಗಳ ಸಮಿತಿ ಕೇಳಿದ್ರು ಕೂಡ ಏನಪ್ಪಾ ಅಂದ್ರೆ 22. ಇಲ್ಲಿ 30 ಅಂತ ಹಾಕ್ಬೇಕು, ಇಲ್ಲಿ 22, ಇಲ್ಲಿನೂ ಕೂಡ ಏನಪ್ಪಾ ಅಂದ್ರೆ 22. ಸರ್ ನೆಕ್ಸ್ಟ್ ಸರ್ ಅದರಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಕೇಳ್ತಾರಪ್ಪ ಅಂದ್ರೆ ಲೋಕಸಭೆಯಿಂದ ಎಷ್ಟು ಜನ ಲೋಕಸಭೆಯಿಂದ ಎಷ್ಟು ಜನ ಇರ್ತಾರಪ್ಪ ಅಂದ್ರ ಇಲ್ಲಿ ಲೋಕಸಭೆಯಿಂದ 30 ಜನ ಇರ್ತಾರೆ. ಇಲ್ಲಿ ಲೋಕಸಭೆಯಿಂದ 15 ಜನ ಇದ್ದಿರ್ತಾರೆ. ಇಲ್ಲಿನೂ ಕೂಡ ಲೋಕಸಭೆಯಿಂದ 15 ಜನ ಇದ್ದಿರ್ತಾರೆ. ನೆಕ್ಸ್ಟ್ ನೋಡಿ ಸರ್ ಇಲ್ಲಿ ಎಷ್ಟು ಜನ ಇರ್ತಾರೆ ಇಲ್ಲಿ 30 ಜನ, ಇಲ್ಲಿ 15 ಜನ, ಇಲ್ಲಿನೂ ಕೂಡ 15 ಜನ. ಸರ್ ನೆಕ್ಸ್ಟ್ ಸರ್ ರಾಜ್ಯಸಭೆಯಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ ಕೇಳ್ತಾರೆ ಏನ್ರಿ ರಾಜ್ಯಸಭೆ. ಸರ್ ರಾಜ್ಯಸಭೆಯಿಂದ ಕೇಳಿದ್ರಂದ್ರ ಇಲ್ಲ ಇದೇನಪ್ಪಾ ಅಂದ್ರ ಪೂರ್ತಿಯಾಗಿ ಏನಪ್ಪಾ ಅಂದ್ರ ಲೋಕಸಭೆಯಿಂದಾನೇ ಆಯ್ಕೆಯಾದ ಸದಸ್ಯರು ಎಲ್ಲಿ ಇರ್ತಾರಪ್ಪ ಅಂದ್ರ ಅಂದಾಜು ಸಮಿತಿಯಲ್ಲಿ ಇರ್ತಾರೆ. ಸರ್ ಇಲ್ಲಿ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 7 ಮೆಂಬರ್ಸ್. ಸರ್ ಇಲ್ಲಿ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 7 ಮೆಂಬರ್ಸ್ ಇರ್ತಾರೆ. ಸರ್ ಇದೇ ಕ್ವಶನ್ ಕೇಳ್ತಾರೆ ಹಣಕಾಸು ಸ್ಥಾಯಿ ಸಮಿತಿಗಳಲ್ಲಿ ಪೂರ್ತಿಯಾಗಿ ಏನಪ್ಪ ಅಂದ್ರೆ ಲೋಕಸಭೆ ಸದಸ್ಯರನ್ನೇ ಹೊಂದಿದ ಸಮಿತಿ ಯಾವ್ದು ಅಂದ್ರ ಅಂದಾಜು ಸಮಿತಿ ಅಂತ ಹಾಕ್ಬೇಕು. ಕರೆಕ್ಟ್ ಸರ್. ನೆಕ್ಸ್ಟ್ ಸರ್ ಇವುಗಳು ಏನಪ್ಪಾ ಅಂದ್ರೆ ಅಧ್ಯಕ್ಷರಿಗೆ ಯಾರು ಆಯ್ಕೆ ಮಾಡ್ತಾರಪ್ಪ ಕೇಳ್ತಾರೆ. ಸರ್ ಈಗ ಅಧ್ಯಕ್ಷರಿಗೆ ಯಾರು ಆಯ್ಕೆ ಮಾಡ್ತಾರೆ ಯಾರೇ ಏನೋ ಒಂದು ಅಧ್ಯಕ್ಷರು ನೋಡಿ. ಅಧ್ಯಕ್ಷರಿಗೆ ಏನಪ್ಪಾ ಅಂದ್ರೆ ನೋಡ್ರಿ ಯಾರು ಆಯ್ಕೆ ಮಾಡ್ತಾರಪ್ಪ ಅಂದ್ರ ಲೋಕಸಭಾ ಸಭಾಪತಿಯವರೇ ಆಯ್ಕೆ ಮಾಡ್ತಾರೆ. ಸರ್ ಇಲ್ಲಿನೂ ಕೂಡ ಈ ಒಂದು ಸಮಿತಿ ಅಧ್ಯಕ್ಷರನ್ನು ಕೂಡ ಏನಪ್ಪಾ ಅಂದ್ರ ಲೋಕಸಭಾ ಸಭಾಪತಿನೇ ಆಯ್ಕೆ ಮಾಡ್ತಾರೆ. ಸರ್ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಕೇಳಿದ್ರು ಕೂಡ ಏನಾಗ್ಬೇಕ್ರಿ ಲೋಕಸಭಾ ಸಭಾಪತಿನೇ ಹಾಕ್ಬೇಕ್ರಿ. ಸರ್ ಇನ್ನು ಸಭಾಪತಿ ಆಯ್ಕೆ ಮಾಡ್ತಾರಲ್ರಿ ಇವರ ಅಧಿಕಾರಾವಧಿ ಎಷ್ಟು ಕೇಳ್ಯಾರ ಅಂದ್ರೆ ಇವರ ಅಧಿಕಾರದ ಅವಧಿ ಸರ್ ಇವ್ರು ಕೇಳ್ತಾರೆ ಇವ್ರದ್ದು ಅಧಿಕಾರಾವಧಿ ಕೇಳಿದ್ರೆ ಎಷ್ಟು ಹೇಳ್ಬೇಕು 1 ವರ್ಷ. ಇವ್ರದ್ದು ಅಧಿಕಾರಾವಧಿ ಕೇಳಿದ್ರು ಕೂಡ 1 ವರ್ಷ. ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಕೇಳಿದ್ರೆ ಎಷ್ಟು ಹೇಳ್ಬೇಕ್ರಿ 1 ವರ್ಷನೇ ಹೇಳ್ಬೇಕ್ರಿ. ಸರ್ ಇದಕ್ಕೊಂದು ಈ ಲೋಕಸಭೆ ಸಭಾಪತಿಗಳು ಈ ಒಂದು ಅಂದಾಜು ಸಮಿತಿ ಸಾರ್ವಜನಿಕ ಉದ್ಯಮಿಗಳ ಸಮಿತಿಗಳ ಅಧ್ಯಕ್ಷರಿಗೆ ಆಯ್ಕೆ ಮಾಡ್ತಾರಲ್ರಿ
ಆ ಆಯ್ಕೆ ಮಾಡೋ ವಿಧಾನಕ್ಕೆ ಒಂದು ಏನಪ್ಪ ಅಂದ್ರೆ ಒಂದು ಸೈಂಟಿಫಿಕ್ ಒಂದು ನೇಮ್ ಅದ, ಏನಪ್ಪ ಅಂದ್ರೆ ಏಕಮತ ವರ್ಗಾವಣೆ ಅಂತ ಹೇಳ್ರಿ. ಏಕಮತ ನೋಡ್ರಿ ಅದು ಯಾವ್ದಪ್ಪ ಅಂತ ನೋಡ್ರಿ ಏನ್ರಿ, ಯಾವ ಒಂದು ರೂಲ್ಸ್ ಕೇಳ್ತಾರೆ ನೋಡ್ರಿ, ಏಕಮತ ವರ್ಗಾವಣೆ ಅಂದ್ರೆ ಏಕಮತ ವರ್ಗಾವಣೆ. ಇಲ್ಲಿನೂ ಕೂಡ ಏಕಮತ ವರ್ಗಾವಣೆ, ಇಲ್ಲಿನೂ ಕೂಡ ಏಕಮತ ವರ್ಗಾವಣೆ ಪ್ರಕಾರ ಏನಪ್ಪಾ ಅಂದ್ರೆ ಇವರಿಗೆ ಆಯ್ಕೆ ಮಾಡ್ತಾರೆ ಸರ್. ಸಿಂಗಲ್ ವೋಟ್ ಟ್ರಾನ್ಸ್ಫರಬಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸಿಂಗಲ್ ವೋಟ್ ಟ್ರಾನ್ಸ್ಫರಬಲ್ ಒಂದು ಮೆಥಡ್ ಮುಖಾಂತರ ಈ ಒಂದು ಮೂರು ಸಮಿತಿಗಳ ಅಧ್ಯಕ್ಷರು ಯಾರು ಆಯ್ಕೆ ಮಾಡ್ತಾರೆ? ಲೋಕಸಭಾ ಸಭಾಪತಿಗಳು ಏನಪ್ಪಾ ಅಂದ್ರೆ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಸರ್ ಇನ್ನ ಏನ್ ಗೊತ್ತಿರ್ಬೇಕ್ರಿ ನೋಡಿ ಸರ್, ಇವುಗಳ ಕಾರ್ಯ ಏನು ಕೇಳ್ತಾರೆ ಸರ? ಇವುಗಳ ಕಾರ್ಯ ಏನ್ರಿ ಸರ? ಇವುಗಳ ಕೆಲಸ ಏನು ಸರ್? ಇದು ಯಾಕೆ ಬೇಕಪ್ಪ ಅದು ನೋಡ್ರಿ, ಇದು ಏನೇನು ಕೆಲಸ ಮಾಡ್ತಾರೆ ಸರ? ಇವುಗಳ ಕಾರ್ಯ ನೋಡಿ ಸರ್ ಅಂದಾಜು ಸಮಿತಿ ಕೆಲಸ ಏನಪ್ಪಾ ಅಂದ್ರ ವಾರ್ಷಿಕ ಬಜೆಟ್ ಅನ್ನು ಏನಪ್ಪಾ ಅಂದ್ರ ಆ ಬಜೆಟ್ ಕುರಿತು ಏನಪ್ಪಾ ಅಂದ್ರ ಅಧ್ಯಯನ ಮಾಡ್ತಾರೆ. ಬಜೆಟ್ ಏನಪ್ಪಾ ಅಂದ್ರ ಈ ಒಂದು ದುಂದು ವೆಚ್ಚವನ್ನು ಕಡಿಮೆ ಮಾಡಲು ಏನಪ್ಪಾ ಅಂದ್ರ ಸಹಾಯ ಮಾಡ್ತದ. ಅಂದ್ರೆ ಈ ಒಂದು ವಾರ್ಷಿಕ ಬಜೆಟ್ ಕುರಿತು ಅಧ್ಯಯನ ಮಾಡೋದು ಯಾವ್ದು ಹೇಳ್ರಿ? ಅಂದಾಜು ಸಮಿತಿ. ಏನ್ರಿ? ವಾರ್ಷಿಕ ಬಜೆಟ್ ಕುರಿತು ಏನಪ್ಪಾ ಅಂದ್ರೆ ಇದು ಅಧ್ಯಯನ ಮಾಡ್ತದ್ರಿ. ಯಾವ್ದ್ರಿ? ಅಂದಾಜು ಸಮಿತಿ. ನೆಕ್ಸ್ಟ್ ಸರ್ ಇದು ಸಾರ್ವಜನಿಕ ಲೆಕ್ಕಪತ್ರ, ಅದ್ರಾಗೆ ಅದ ನೋಡಿ ಸರ್. ಸಾರ್ವಜನಿಕ ಲೆಕ್ಕಪತ್ರ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಲೆಕ್ಕಪತ್ರಗಳನ್ನು ಕೂಡ ಏನಪ್ಪಾ ಅಂದ್ರೆ ಲೆಕ್ಕಪತ್ರ ಮಾಡ್ತಾರೆ. ಮತ್ತು CAG ಕೇಳಿದ ಆ CAG ಸಲ್ಲಿಸಿದಂತ ವರದಿ CAG ಅವರು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರ. ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅದು ಸಂಸತ್ತಿನಲ್ಲಿ ಮಂಡನೆ ಮಾಡ್ತಾರೆ. ಆ ಒಂದು ಸಂಸತ್ತಿನಲ್ಲಿ ಮಂಡನೆ ಮಾಡಿದ ಒಂದು ಏನಪ್ಪಾ ಅಂದ್ರೆ CAG ಸಲ್ಲಿಸಿದ ವರದಿಯನ್ನು ಎನ್ಕ್ವೈರಿ ಮಾಡೋ ಒಂದು ಸಮಿತಿ ಯಾವ್ದಪ್ಪ ಅಂದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಯಾರು ಹೇಳ್ರಿ ಸರ್? ಇವ್ರು ಏನ್ ಮಾಡ್ತಾರಪ್ಪ, ಇವರ ಕಾರ್ಯ ಏನಪ್ಪಾ ಅಂದ್ರೆ CAG ಸಲ್ಲಿಸಿದ ಕೇಂದ್ರ ಸರ್ಕಾರದ ಏನಪ್ಪಾ ಅಂದ್ರ ವೆಚ್ಚವನ್ನು ಕುರಿತು ಅಧ್ಯಯನ ಮಾಡ್ತಾರೆ. ವೆಚ್ಚವನ್ನು ಕುರಿತು ಏನಪ್ಪಾ ಅಂದ್ರ ಅಧ್ಯಯನ ಮಾಡ್ತಾರೆ. ನೆಕ್ಸ್ಟ್ ಏನದು ಸರ್? ಇದು ಇಲ್ಲೇನಾದ್ರೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಅಂದ್ರೆ ಭಾರತದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಂಡರ್ದಲ್ಲಿ ಒಳಪಟ್ಟ ಈ ಒಂದು ಉದ್ಯಮಿಗಳು ಇರ್ತಾವಲ್ರಿ, ಆ ಉದ್ಯಮಿಗಳ ಏನಪ್ಪಾ ಅಂದ್ರೆ ಲೆಕ್ಕಪತ್ರ ಮಾಡೋ ಸಮಿತಿ ಯಾವ್ದಪ್ಪ ಅಂದ್ರ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಏನಪ್ಪಾ ನೋಡ್ರಿ, ಸಾರ್ವಜನಿಕ ಏನಪ್ಪಾ ಅಂದ್ರ ಸಾರ್ವಜನಿಕ ಉದ್ಯಮಿಗಳ ಅಥವಾ ಕಂಪನಿಗಳ ಮತ್ತು ಕೈಗಾರಿಕೆಗಳ ಏನಪ್ಪಾ ಅಂದ್ರೆ ಲೆಕ್ಕಪತ್ರ ಮಾಡುವ ಒಂದು ಸಮಿತಿ ಯಾವ್ದಪ್ಪ ಅಂದ್ರೆ ಅದು ಯಾವುದೇ ಸಾರ್ವಜನಿಕ ಉದ್ಯಮಿಗಳ ಸಮಿತಿ. ಸರ್ ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತಲ್ರಿ, ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರೇ ಆಗಿರ್ತಾರಪ್ಪ ಅಂದ್ರ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸರ್ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಏನಂದ್ರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರು ಯಾವಾಗಲೂ ಯಾರು ಇರ್ತಾರಪ್ಪ ಅಂತ ಹೇಳ್ಬೇಕ್ರಿ. ಇದ್ರ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂದ್ರ ವಿರೋಧ ಪಕ್ಷದ ನಾಯಕರಿಂದ ಅಧ್ಯಕ್ಷರು ಇರ್ತಾರ ನೋಡ್ರಿ. ಯಾರಿರ್ತಾರೆ? ವಿರೋಧ ಪಕ್ಷದ ನಾಯಕರು ಏನಪ್ಪಾ ಅಂದ್ರ ಇದರ ಅಧ್ಯಕ್ಷರಿಂದ ಇರ್ತಾರೆ. ನೆಕ್ಸ್ಟ್ ಸರ್ ಇನ್ನೊಂದು ಏನ್ ಗೊತ್ತಿರ್ಬೇಕು ಗೊತ್ತ್ರಿ ನೋಡ್ರಿ ಸರ್, ಇದು ಏನಂತ ಗೊತ್ತಾ, ಇವಾಗ ಲೋಕಸಭೆ ರಾಜ್ಯಸಭೆಯಿಂದ ಆಯ್ಕೆಯಾಗಿ ಹೋಗಿರ್ತಾರಲ್ರಿ ಸಂಸತ್ತಿನ ಸದಸ್ಯರು ಮತ್ತು ಇವರು ಸಚಿವರು ಯಾರು ಕೂಡ ಈ ಒಂದು ಸದನದ ಏನಪ್ಪಾ ಅಂದ್ರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಂಗಿಲ್ಲ ರೀ ಮತ್ತು ಸದಸ್ಯತ್ವನು ಕೂಡ ಹೊಂದಂಗಿಲ್ಲ. ಯಾರೇ ಇದರ ಸದಸ್ಯತ್ವ ಯಾರು ಪಡೆಯಂಗಿಲ್ಲ ಹೇಳ್ರಿ? ಲೋಕಸಭೆ ಅಥವಾ ಲೋಕಸಭಾ ಸದಸ್ಯರು ಅಥವಾ ಸಚಿವರು ಯಾರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಸಮಿತಿಗಳ ಏನಪ್ಪಾ ಅಂದ್ರೆ ಸದಸ್ಯತ್ವ ಪಡೆಯೋ ಹಾಗೆ ಇಲ್ಲ. ಕರೆಕ್ಟಾ? ಇಷ್ಟೇನಪ್ಪಾ ಅಂದ್ರೆ ನಿಮಗ ನೀಟಾಗಿ ಗೊತ್ತಿರ್ಬೇಕ್ರಿ. ನೋಡ್ರಿ ಇನ್ನೊಂದ್ ಸ್ವಲ್ಪ ನೀಟಾಗಿ ಹೇಳ್ತೀನಿ ಕೇಳ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನೋಡ್ರಿ ನಾ ಏನ್ ಹೇಳಿದಪ್ಪ ಅಂದ್ರೆ ಹಣಕಾಸು ಸ್ಥಾಯಿ ಸಮಿತಿಗಳು ಅಂದ್ರೆ ಏನಪ್ಪಾ ಅಂದ್ರೆ ಫೈನಾನ್ಸಿಯಲ್ ಸ್ಟ್ಯಾಂಡಿಂಗ್ ಕಮಿಟಿ. ಸರ್ ಟೋಟಲ್ ಆಗಿ ಎಷ್ಟು ಸಮಿತಿಗಳವ್ರಿ? 3 ಸಮಿತಿಗಳವ್ರಿ. ಸರ್ ಯಾವ್ಯಾವ ಸರ್? 3 ಅಂದ್ರ 1 ಅಂದಾಜು ಸಮಿತಿ, 2 ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, 3 ಸಾರ್ವಜನಿಕ ಉದ್ಯಮಿಗಳ ಸಮಿತಿ. ಸರ್ ಏನಂತಾರೆ? ಎಸ್ಟಿಮೇಟ್ ಕಮಿಟಿ, ಪಬ್ಲಿಕ್ ಅಕೌಂಟ್ ಕಮಿಟಿ, ನೆಕ್ಸ್ಟ್ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್. ರೈಟ್ ಸರ್. ನೆಕ್ಸ್ಟ್ ರೀ ಸರ್ ಯಾವ ವರ್ಷ ಏನಪ್ಪ ಅಂದ್ರೆ ಸ್ಥಾಪನೆಗೆ ಅಂದ್ರ
ಇದು ನೋಡ್ರಿ 1950 ಜಾನ್ ಮತಾಯಿ ಸಮಿತಿ ಮೇಲೆ 1950ರಲ್ಲಿ ಸ್ಥಾಪನೆ ಆಗಿದ್ರೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ 1919 ಮ್ಯಾಂಟೆಗೋ ಚೇಮ್ಸ್ಬರ್ಗ್ ಕಾಯ್ದೆ ಮೇರೆಗೆ ಏನಪ್ಪಾ ಅಂದ್ರ 1920ರಲ್ಲಿ ಸ್ಥಾಪನೆ ಆಗಿದೆ. ಮತ್ತು ಸ್ವತಂತ್ರ ನಂತರ 1950ರಲ್ಲಿ ಕೂಡ ಇದಕ್ಕೆ ಪುನರಾವಲೋಕನೆ ಮಾಡಿದ್ದಾರೆ. ಸರ್ ನೆಕ್ಸ್ಟ್ ಯಾವ್ದ್ರಿ? ಸಾರ್ವಜನಿಕ ಉದ್ಯಮಿಗಳ ಸಮಿತಿ. ಸರ್ ಇದು ಯಾವಾಗ ಸ್ಥಾಪನೆ ಆಗಿದೆ? ಇದು 1964 ಯಾವ ಸಮಿತಿಯ ಮೇರೆಗೆ ಕೇಳಿದ್ರ ಕೃಷ್ಣಾ ಮೆನನ್ ಸಮಿತಿ ಅಂತ ಹಾಕ್ಬೇಕು. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ನೋಡ್ರಿ ಸರ್, ನೀವು ಅಬ್ಸರ್ವ್ ಮಾಡ್ಬೇಕಾಗಿದೆ ಇಲ್ಲೇ ನೋಡ್ರಿ ಸರ್. ಸದಸ್ಯರು ನೋಡ್ರಿ ಹೆಂಗದ ನೋಡ್ರಿ, ಅಂದಾಜು ಸಮಿತಿಯಲ್ಲಿ 30 ಜನ ಸದಸ್ಯರು ಇರ್ತಾರ. 30 ಜನರು ಕೂಡ ಎಲ್ಲರೂ ಕೂಡ ಲೋಕಸಭೆ ಸದಸ್ಯರೇ ಇರ್ತಾರೆ. ಆದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ 22 ಜನ ಸದಸ್ಯರು ಇರ್ತಾರೆ. ಅದರಲ್ಲಿ 15 ಜನ ಏನಪ್ಪಾ ಅಂದ್ರ ಲೋಕಸಭೆ, 7 ಜನ ಏನಪ್ಪಾ ಅಂದ್ರ ರಾಜ್ಯಸಭೆ. ಇಲ್ಲೂ ಕೂಡ ಯಾಚಿಸ್ತೇವಲ್ಲ 15 ಜನ ಏನಪ್ಪಾ ಅಂದ್ರ ಲೋಕಸಭೆ, 7 ಜನ ಏನಪ್ಪಾ ಅಂದ್ರ ರಾಜ್ಯಸಭೆಯಿಂದ ಆಗಿರ್ತಾರೆ. ಸರ್ ಇವರು ಅಧ್ಯಕ್ಷರು ಯಾರು ಆಯ್ಕೆ ಮಾಡ್ತಾರ ಅಂದ್ರ ಲೋಕಸಭೆ ಸಭಾಪತಿ, ಇಲ್ಲಿನೂ ಕೂಡ ಲೋಕಸಭೆ ಸಭಾಪತಿ, ಇಲ್ಲಿನೂ ಕೂಡ ಲೋಕಸಭಾ ಸಭಾಪತಿಯವರು ಆಯ್ಕೆ ಮಾಡ್ತಾರೆ. ಸರ್ ಇವ್ರ ಅಧಿಕಾರ ಅವಧಿ ಕೂಡ ಇಲ್ಲಿನೂ ಕೂಡ 1 ವರ್ಷ, ಇಲ್ಲಿನೂ ಕೂಡ 1 ವರ್ಷ, ಇಲ್ಲಿನೂ ಕೂಡ 1 ವರ್ಷ. ಸರ್ ಒಂದ್ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ಯಾರೇ ಕೂಡ ಏನಪ್ಪಾ ಅಂದ್ರೆ ಈ ಸಮಿತಿಯ ಸದಸ್ಯರಾಗಬೇಕಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯತ್ವ ಮತ್ತು ಸಚಿವರು ಆಗಿದ್ರೆ ಅವ್ರು ಏನಪ್ಪಾ ಅಂದ್ರೆ ಈ ಸಮಿತಿಯ ಅಧ್ಯಕ್ಷತೆ ಮತ್ತು ಏನಪ್ಪಾ ಏನು ವಹಿಸಿಕೊಳ್ಳಂಗಿಲ್ರಿ, ಸದಸ್ಯತ್ವವನ್ನು ಕೂಡ ವಹಿಸಿಕೊಳ್ಳೋ ಹಾಗೆ ಇಲ್ಲ, ಅದು ಗೊತ್ತಿರಬೇಕು. ಸರ್ ಇವ್ರ ಕೆಲಸ ಏನಪ್ಪಾ ಅಂದ್ರೆ ಸರ್ ನೆಕ್ಸ್ಟ್ ಸರ್ ಈ ಅಧ್ಯಕ್ಷರಿಗೆ ಏಕಮತ ವರ್ಗಾವಣಾ ಪದ್ಧತಿ, ಸಿಂಗಲ್ ವೋಟ್ ಟ್ರಾನ್ಸ್ಫರಬಲ್ ಎಂಬ ಒಂದು ಪದ್ಧತಿ ಮುಖಾಂತರ ಲೋಕಸಭಾ ಸಭಾಪತಿಯವರು ಈ ಒಂದು ಉದ್ಯಮಿಗಳ ಸಮಿತಿ ಏನಪ್ಪಾ ಅಂದ್ರೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಸರ್ ಇವುಗಳ ಕಾರ್ಯ ಏನಪ್ಪಾ ನೋಡ್ರಿ, ಅಂದಾಜು ಸಮಿತಿ ವಾರ್ಷಿಕ ಬಜೆಟ್ ಬಗ್ಗೆ ಅಧ್ಯಯನ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದ ವೆಚ್ಚದ ಕುರಿತು ಅಧ್ಯಯನ ಮಾಡ್ತಾರೆ. ಏನಾದ್ರೆ ಸರ್ CAG ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ನೋಡ್ರಿ, ಆ ಒಂದು CAG ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ರಾಷ್ಟ್ರಪತಿಗಳು ಇದು ಸಂಸತ್ತಿನಲ್ಲಿ ಮಂಡನೆ ಮಾಡ್ತಾರೆ. ಆ ಮಂಡನೆ ಮಾಡಿದ ಒಂದು ಏನಪ್ಪಾ ಅಂದ್ರೆ ಲೆಕ್ಕಪತ್ರವನ್ನು ಪರಿಶೀಲನೆ ಮಾಡುವ ಸಮಿತಿ ಯಾವುದಪ್ಪ ಅಂದ್ರೆ ಅದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸರ್ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರ ಖಂಡಿತವಾಗಿ 100% ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ನೆಕ್ಸ್ಟ್ ಸರ್ ಲಾಸ್ಟ್ ನೋಡ್ರಿ, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಏನಪ್ಪಾ ಅಂದ್ರೆ ಕೆಲಸ ಸಾರ್ವಜನಿಕ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟ ಕಂಪನಿ ಮತ್ತು ಕೈಗಾರಿಕೆಗಳ ಏನಪ್ಪಾ ಅಂದ್ರೆ ಲೆಕ್ಕಪತ್ರವನ್ನು ಮಾಡುವ ಸಮಿತಿ ಯಾವ್ದಪ್ಪ ಅಂದ್ರೆ ಅದು ಯಾವ್ದಪ್ಪ ಅಂದ್ರ ಸಾರ್ವಜನಿಕ ಉದ್ಯಮಿಗಳ ಸಮಿತಿ. ನೋಡ್ರಿ ಸರ್ ಏನಪ್ಪಾ ಅಂದ್ರೆ ನೋಡ್ರಿ ಇದ್ರ ಬಗ್ಗೆ ಬಹಳಷ್ಟು ಸಾರಿ ಏನಪ್ಪಾ ಅಂದ್ರೆ ಕ್ವಶನ್ ಕೇಳರಿ. ಸ್ವಲ್ಪ ನೀಟಾಗಿ ಏನಪ್ಪಾ ಅಂದ್ರ ಇದೇನಪ್ಪಾ ಅಂದ್ರೆ ಮತ್ತೆ ನೋಟ್ಸ್ ಮಾಡ್ಕೊರಿ. ಈ ಒಂದು ಸಮಿತಿಗೆ ಸಂಬಂಧಪಟ್ಟಾಗ ಏನಪ್ಪಾ ಅಂದ್ರೆ ಇದು ಸಂವಿಧಾನ ಮತ್ತು ಅರ್ಥಶಾಸ್ತ್ರ ಎರಡನ್ನೂ ಕೂಡ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗ್ತವ್ರಿ. ನೋಡ್ರಿ ನಮ್ಮ ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಸರ್ ಆನ್ಲೈನ್ ಇದು ಎಲ್ಲೇನಪ್ಪ ಅಂದ್ರೆ ಕಲಬುರಗಿಯಲ್ಲಿ ಅದರಿ. ಮತ್ತೇನಪ್ಪಾ ಅಂದ್ರೆ ನಾವೇನಪ್ಪಾ ಅಂದ್ರೆ ಆಗಸ್ಟ್ 1ರಿಂದ ಏನಪ್ಪಾ ಅಂದ್ರೆ ಕ್ರ್ಯಾಶ್ ಕೋರ್ಸ್ ಕೂಡ ಏನೋ ಮಾಡ್ತಾ ಇದ್ದೀವಿ. ಯಾವುದು PDA, VA ಮತ್ತೆ ಏನಪ್ಪಾ ಅಂದ್ರೆ PSI ಬಗ್ಗೆ ಎಲ್ಲರೂ ಏನಪ್ಪಾ ಅಂದ್ರೆ ಒಂದ್ ಸಾರಿ ಏನಪ್ಪಾ ನಮ್ಮ ಕೋಚಿಂಗ್ಗೆ ಭೇಟಿ ಕೊಡ್ಬೇಕಾಗಿ ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ.